ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ರಾಮನಗರ ಜಿಲ್ಲೆ ಈಗಾಗಲೇ 2007ನೇ ಇಸ್ವಿನಲ್ಲಿ ರಾಮನಗರ ಜಿಲ್ಲೆ ಆಗಿದೆ. ಅಂದರೆ ರಾಮನಗರ ಜಿಲ್ಲೆಯ ಹೆಸರನ್ನು ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಮಾಡಬೇಕು ಅಂತ ಪ್ರಸ್ತಾವನೆ ಏನಿದೆ ಅದನ್ನು ನಾವು ಖಂಡ ತುಂಡಾಗಿ ಅದನ್ನು ವಿರೋಧಿಸ್ತೀವಿ. ಯಾಕೆಂದರೆ ನೀವು ಯಾವುದೇ ಡಿಕ್ಷನರಿಲಿ ನೋಡಿ, ರಾಮನಗರ ಅಂತ ಒಂದು ಒಳ್ಳೆಯ ಪದ ಎಲ್ಲೂ ಸಿಗೋದಿಲ್ಲ. ಸೊ ಅದಕ್ಕೋಸ್ಕರ ಆಮೇಲೆ ರಾಮನಗರ ಆ ಹೆಸರಿಗೆ ಭಾವನಾತ್ಮಕವಾದ ಸಂಬಂಧ ಇದೆ, ಐತಿಹಾಸಿಕ, ಸಾಂಸ್ಕೃತಿಕ, ಧಾರ್ಮಿಕ ಮತ್ತು ಪೌರಾಣಿಕ ಸಂಬಂಧ ಇದೆ. ಅಂದರೆ ಕೇವಲ ಹೆಸರನ್ನು ಬದಲಾವಣೆ ಮಾಡೋದ್ರಿಂದ ನಿಮಗೆ ಅಭಿವೃದ್ಧಿ ಆಗೋದಿಲ್ಲ. ಈಗ ಆಯಿತು, ಬ್ರ್ಯಾಂಡ್ ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಇವರು ಮಾಡಬೇಕು ಅಂತ ಹೊರಟಿದ್ದಾರಲ್ಲ, ಈಗ ಬೆಂಗಳೂರು ನಗರದ ಒಳಗಡೆನೆ ಒಂದು ದಕ್ಷಿಣ ತಾಲೂಕಿದೆ, ಬೆಂಗಳೂರು ನಗರದ ಒಳಗಡೆನೆ ಒಂದು ದಕ್ಷಿಣ ಲೋಕಸಭಾ ಕ್ಷೇತ್ರ ಇದೆ, ಇನ್ನೊಂದು ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂದರೆ ನಿಮಗೆ ಜನರಿಗೆ ಎಷ್ಟು ಗೊಂದಲ ಆಗುತ್ತೆ. ಏನು ಜಿಲ್ಲೆ ಅಂದರೆ ಯಾವುದು, ತಾಲೂಕು ಅಂದರೆ ಯಾವುದು, ಪಾರ್ಲಿಮೆಂಟ್ರಿ ಸೆಗ್ಮೆಂಟ್ ಆದರೆ ಏನು? ನೀವು ಆ ರೀತಿ ಮಾಡೋದಾದರೆ ಬ್ರ್ಯಾಂಡ್ ರಾಮನಗರನೇ ನೀವು ಡೆವಲಪ್ ಮಾಡಿ. ಯಾವತ್ತೂ ಅಷ್ಟೇ, ಒಂದು ಹೆಸರಿಂದ ಬದಲಾವಣೆ ಆಗೋದಾದರೆ ಈಗ ಆಗ್ಬೋದು. ಮುಂದೆ ಆಯಿತು, ಕೋಲಾರನ ಹಂಗಾದರೆ ನೀವು ಬೆಂಗಳೂರು ಪೂರ್ವ ಜಿಲ್ಲೆ ಅಂತ ಮಾಡ್ತೀರಾ, ಅಥವಾ ನೀವು ಚಿಕ್ಕಬಳ್ಳಾಪುರನ ಬೆಂಗಳೂರು ಉತ್ತರ ಜಿಲ್ಲೆ ಅಂತ ಮಾಡ್ತೀರಾ? ಈಗಲೇ ಬೆಂಗಳೂರು ಅಷ್ಟು ಬೃಹತ್ತಾಗಿ ಬೆಳೆದು ಅದರ ಸಮಸ್ಯೆ ಇದೆ. ಅಲ್ಲಿ ಎಲ್ಲಿ ಯಾವುದೇ ಒಂದು ಮೂಲಭೂತ ಸೌಕರ್ಯಗಳು ಸರಿಯಾಗಿ ಆಗ್ತಾಯಿಲ್ಲ, ಅಲ್ಲೇ ಸಮಸ್ಯೆ ಇದೆ. ಯಾವುದು ಫ್ಲೈಓವರ್ಗಳಾಗ್ತಾಯಿಲ್ಲ, ಅಂಡರ್ಪಾಸ್ಗಳಾಗ್ತಾಯಿಲ್ಲ, ರೋಡ್ಗಳಾಗ್ತಾಯಿಲ್ಲ, ನಂತರ ಗಾರ್ಬೇಜ್ ಸರಿಯಾಗಿ ಇದಾಗ್ತಾಯಿಲ್ಲ. ಅದರಿಂದ ಅಂದರೆ ಈ ಭೂಮಿಗೆ ಬೆಲೆ ಜಾಸ್ತಿ ಆದರೆ ಪ್ರಯೋಜನ ಇಲ್ಲ. ಏನು ಹೇಳಿ? ಭೂಮಿಗೆ ಬೆಲೆ ಜಾಸ್ತಿ ಆದರೆ ಪ್ರಯೋಜನ ಇಲ್ಲ. ಆ ಭೂಮಿಲಿ ಬೆಳೆಯುವ ಬೆಳೆಗೆ ಬೆಲೆ ಜಾಸ್ತಿ ಆಗಬೇಕು. ಯಾವ ಉದ್ದೇಶಕ್ಕೋಸ್ಕರ ಈ ರೀತಿನ ಮರುನಾಮಕರಣ ಮಾಡ್ತಾ ಇರೋದು ರಾಜಕೀಯನ ಏನು ಅದು ಗೊತ್ತಿಲ್ಲ ನನಗೆ, ಅದು ಯಾವುದು ಅಂತ ಗೊತ್ತಿಲ್ಲ. ಬಟ್ ಈ ರೀತಿ ಮಾಡಲಿಕ್ಕೆ ಹೋಗಬಾರ್ದು. ಅದನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಕೈ ಬಿಡಬೇಕು ಅಂತ ನಾನು ಮನವಿ ಮಾಡಿದ್ದೇನೆ, ಪತ್ರನೂ ಬರೆದಿದ್ದೇನೆ. ಸೊ ಯಾಕೆಂದರೆ ಯಾವಾಗಲೂ ಅಷ್ಟೇ ಆ ರೀತಿ ಈಗಲೇ ಹಾಗಾದರೆ ಇದರಿಂದ ಹಲವಾರು ಸಮಸ್ಯೆಗಳು ಹುಟ್ಕೊಳ್ಳುತ್ತೆ. ಸೊ ಅಂದರೆ ನೀವು ಅಭಿವೃದ್ಧಿ ಕೆಲಸನ ಅದು ಈಗಲೇ ಮಾಡ್ಬೋದಲ್ಲ. ಸೊ ಆಮೇಲೆ ಅದು ರೇಷ್ಮೆ ನಾಡಾಗೆ ಉಳಿಬೇಕು, ರೈತರ ಜಿಲ್ಲೆಯಾಗೆ ಉಳಿಬೇಕು. ಈಗಲೇ ರೈತರ ಕೃಷಿ ಜಮೀನು ಕಡಿಮೆ ಆಗ್ತಾಯಿದೆ. ಈಗ ನಮಗೆ ಒಂದು ಕಾಲ ಬರುತ್ತೆ, ಹೀಗೆ ಆಗೋದ್ರೆ ನಾವು ಯಾವುದು ಹಕ್ಕಿ ಮತ್ತು ಇದನ್ನೆಲ್ಲ ಬೇರೆ ದೇಶದಿಂದ ನಾವು ಇಂಪೋರ್ಟ್ ಮಾಡ್ಕೋಬೇಕಾಗುತ್ತೆ. ಯಾಕಂದ್ರೆ ಲೋಕಸಭಾ ಚುನಾವಣಾ ಸಮಯದಲ್ಲೂ ಕೂಡ ಈ ವಿಚಾರ ಚರ್ಚೆಗೆ ಬಂತು. ಈಗ ಬೈ-ಎಲೆಕ್ಷನ್ ಇದೆ, ಆಗಲೂ ಚರ್ಚೆ ಬರ್ತಾ ಇದೆ. ಹಿಂದೆ ಅವ್ರದ್ದೇ 5 ವರ್ಷ ಸರ್ಕಾರ ಇದ್ದಾಗ ಯಾಕೆ ಚೇಂಜ್ ಮಾಡಲಿಲ್ಲ ಅಂದರೆ ಸಾಕಷ್ಟು ಇದು ಯಾವ ಕಾರಣಕ್ಕೆ ಚೇಂಜ್ ಮಾಡ್ತಾ ಇದ್ದಾರೆ ಅನ್ನೋದು ಸ್ಪಷ್ಟ ಅಲ್ವಾ ಸರ್? ಅಲ್ಲ, ಇದು ಬೇರೆ ಏನು ಉದ್ದೇಶ ಇದೆಯೋ ಅವ್ರವ್ರಿಗೆ ಗೊತ್ತು. ಬಟ್ ಡೆಫಿನೆಟಾಗಿ ಇದು ಮಾಡೋದು ತಪ್ಪು, ಇದು ಸಮಂಜಸ ಅಲ್ಲ, ಇದು ವೈಜ್ಞಾನಿಕವಾದ ವಿಚಾರ ಅಲ್ಲ. ಹೋರಾಟ ಕೂಡ ಮಾಡ್ತೇವೆ ಅಂತ ಹೇಳ್ತಿದ್ದಾರೆ. ಬಾಲಕೃಷ್ಣ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಸರ್, ರಾಮನಗರದಲ್ಲಿರೋರು ವಿರೋಧ ಮಾಡ್ತಾ ಇಲ್ಲ, ಹಾಸನದಿಂದ ಬಂದಿರೋರು ವಿರೋಧ ಮಾಡ್ತಾ ಇದ್ದಾರೆ, ಅವ್ರಿಗೆ ಬೆಂಗಳೂರು ಯಾವ ರೀತಿ ಬೆಳೆದಿದೆ ಅನ್ನೋದು ಅವ್ರಿಗೆ ಪರಿಜ್ಞಾನ ಇಲ್ಲ. ಹಂಗಾರೆ ನಾವು ಬೆಂಗಳೂರಲ್ಲೇ ಜಾಸ್ತಿ ಇದ್ದೀವಲ್ಲಪ್ಪ, 40 ಜಾಸ್ತಿ ಬೆಂಗಳೂರಲ್ಲೇ ಇದ್ದೀವಿ. ಬೆಂಗಳೂರು ಬೆಳೆದಿರೋದು. ಹಂಗಾದರೆ ನಾವು ಆಯಿತು, ನಾವು ಹಾಸನದಲ್ಲಿ ಇದ್ರೂ ನಾವು ಬೆಂಗಳೂರಲ್ಲೇ 45-50 ವರ್ಷದಿಂದ ಬೆಂಗಳೂರಲ್ಲೇ ಇದ್ದೀವಿ, ಬೆಂಗಳೂರಲ್ಲೇ ವಾಸ ಮಾಡ್ತಾಯಿದ್ದೀವಿ. ಇನ್ಫ್ಯಾಕ್ಟ್ ಯಾರು ಹೇಳ್ತಾವ್ರೆ ಅವ್ರು ಬೆಂಗಳೂರಲ್ಲೂ ಇಲ್ಲ, ಅವತ್ತು ಇವರೇ ಶಾಸಕರು ಅಲ್ವೇ. ಆಮೇಲೆ ಜೊತೆಗೆ ಹಿಂದೆ ಕೂಡ 1986ನೇ ಇಸ್ವಿಯಿಂದ 2007ನೇ ಇಸ್ವಿವರೆಗೆ ರಾಮನಗರ ಬೆಂಗಳೂರು ಜಿಲ್ಲೆನೇ ಆಗಿತ್ತು, ಬೆಂಗಳೂರು ಜಿಲ್ಲೆ ಗ್ರಾಮಾಂತರ ಜಿಲ್ಲೆನೇ ಆಗಿತ್ತಲ್ಲ. ಸೊ ಅದರಿಂದ ಈ ರೀತಿ ಎಲ್ಲ ಹೆಸರು ಬದಲಾವಣೆ ಮಾಡಿ ನೀವು ಇದು ಮಾಡೋಕ್ಕಾಗಲ್ಲ. ಹೋರಾಟನೂ ಕೂಡ ಮಾಡ್ತೀವಿ ಅಂತ ಹೇಳ್ತಾರಂತಂದ್ರೆ ಸರ್, NDA ನಾಯಕರುಗಳೆಲ್ಲ ಮುಂದಿನ ದಿನಗಳಲ್ಲಿ ಹೋರಾಟ ಮಾಡ್ತೀವಿ. ಹೌದು, ಡೆಫಿನೆಟಾಗಿ ಹೋರಾಟ ಆಗುತ್ತೆ, ಜನರೇ ಹೋರಾಟ ಮಾಡ್ತಾರೆ. ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ಈಗ ಈ ರಾಜಕೀಯ ಏನು NDA ಪಕ್ಷ ಹೋರಾಟ ಮಾಡೋ ಅವಶ್ಯಕತೆ ಇಲ್ಲ, ಜನರೇ ಜನರ ಸಮಸ್ಯೆ ಇದೆ. ನೀವು ಇದು ಮಾಡಿ, ಅಲ್ಲೊಂದು ಮೆಡಿಕಲ್ ಕಾಲೇಜ್ ಮಾಡೋಕ್ಕಾಗಿಲ್ಲ, ಅಲ್ಲಿ ಆಸ್ಪತ್ರೆಗಳಲ್ಲಿ ವೈದ್ಯರುಗಳಿಲ್ಲ, ನಂತರ ಶಾಲೆಗಳಲ್ಲಿ ಶಿಕ್ಷಕರಿಲ್ಲ. ಅದು ಮಾಡಿ ಬೇಸಿಕ್ಕಾಗಿ, ಆಗ ನಿಮಗೆ ಜನ ಇಷ್ಟಪಡ್ತಾರೆ. ಸರ್, ಈಗ ರಾಮನಗರ ಜಿಲ್ಲೆಗೆ 2 ಮೆಡಿಕಲ್ ಕಾಲೇಜು ಘೋಷಣೆ ಆಗಿತ್ತು, ಈಗ ಅದು ಅನುಮತಿ ಸಿಕ್ಕಿಲ್ಲ ಸರ್. ಈ ನಿಟ್ಟಿನಲ್ಲಿ ಲೋಕಸಭೆಯಲ್ಲಿ ಇಲ್ಲ, ಅದು ಅಪ್ಲಿಕೇಶನ್ ಹಾಕಿರೋದೇ ತಪ್ಪಿವರು. 600 ಬೆಡ್ ಆಸ್ಪತ್ರೆ ಇರಬೇಕು, 600 ಬೆಡ್ ಆಸ್ಪತ್ರೆ ಎಲ್ಲಿ ಕಟ್ಟಿಲ್ಲ.
ಆಮೇಲೆ ಅದಕ್ಕೆ ಬೋಧಕರನ್ನ ನೀವು ಅಪಾಯಿಂಟ್ ಮಾಡಬೇಕು, ಮೆಡಿಕಲ್ ಟೀಚಿಂಗ್ ಸ್ಟಾಫು. ಸೊ ಮೆಡಿಕಲ್ ಟೀಚಿಂಗ್ಸ್ ಇನ್ಫ್ಯಾಕ್ಟು ಅಪ್ಲಿಕೇಶನ್ ಹಾಕಿರೋದೇ ಸರಿಯಿಲ್ಲ. ಈಗ ಅಪ್ಲಿಕೇಶನ್ ಹಾಕಬೇಕಾದ್ರೆ ಇವೆಲ್ಲ ಇರಬೇಕಲ್ಲ, ಮೂಲಭೂತ ಸೌಕರ್ಯ. ಆಸ್ಪತ್ರೆ ಇರಬೇಕು, ಆಸ್ಪತ್ರೆಗೆ ಟೀಚಿಂಗ್ ಸ್ಟಾಫ್ ಇರಬೇಕು, ಯಾವುದೂ ಇಲ್ಲ. ಏನೋ ಸುಮ್ಮನೆ ಒಂದು ಅದು ಸರಿಯಾಗಿ ಅಪ್ಲಿಕೇಶನ್ ಹಾಕಿದರೆ ಕೊಡ್ತಾರೆ. ಈ ಲೋಕಸಭೆಯಲ್ಲಿ ಇದನ್ನ ಎತ್ತಕ್ಕೋದ್ರೆ ಏನಾದರೂ ಏನಪ್ಪ ಇವರು ಇಷ್ಟೊಂದು ದೊಡ್ಡ ವೈದ್ಯರು ಇವರೇ ಮಾತಾಡ್ತಾವ್ರೆ, ಒಂಥರ ಫೂಲಿಶ್ ಐಡಿಯಾ ಆಗುತ್ತದೆ. ಇದು ರಾಜ್ಯ ಸರ್ಕಾರಗಳ ಪ್ರಮಾಣ. ಅಬ್ಸಲ್ಯೂಟ್ಲಿ. ಅಲ್ಲ ನೀವೇ ನೋಡಿ, ಈಗ ಕನಕಪುರದಲ್ಲಿ 600 ಬೆಡ್ ಆಸ್ಪತ್ರೆ ಇದೆಯಾ? ಈಗಿರೋ ಆಸ್ಪತ್ರೆಯಲ್ಲಿ ಸರಿಯಾಗಿ ಹೋಯ್ದಿಲ್ಲ. ರಾಮನಗರದಲ್ಲಿ ಇದೆಯಾ? ಆಯ್ತು, ಯಾವುದಾದ್ರು ಟೀಚರ್ ಅದು ಪ್ರೊಫೆಸರ್ಸು, ಅಸಿಸ್ಟೆಂಟ್ ಪ್ರೊಫೆಸರು, ಅಸೋಸಿಯೇಟ್ ಪ್ರೊಫೆಸರ್ ಅಪಾಯಿಂಟ್ ಮಾಡಿದಾರಾ? ಇಲ್ಲ. ಫಸ್ಟು ಅರ್ಜಿ ಹಾಕಿರೋದೇ ತಪ್ಪು. ಸರ್, ಈಗ ಸರ್ಕಾರದಲ್ಲಿ ಒಂದ್ ಕಡೆ ಮೂಡ ಹಗರಣ, ಮತ್ತೊಂದ್ ಕಡೆ ವಾಲ್ಮೀಕಿ ನಿಗಮದಲ್ಲ ಹಗರಣ ಸಂಬಂಧಪಟ್ಟಂತೆ ನಾಗೇಂದ್ರ ಅವ್ರನ್ನು ಕೂಡ ಬಂಧನ ಮಾಡಿರುವಂಥದ್ದು. ಅಂದ್ರೆ ಸರ್ಕಾರದ ಯಾವ ರೀತಿ ಸಾಕ್ತಿದೆ ಅಂತ ಹೇಳಿ ಸರ್. ಅಲ್ಲ, ಅದೆಲ್ಲ ದೊಡ್ಡವ್ರು ಮಾತಾಡ್ಕೊಂತಾರೆ. ಓಕೆ, ಥ್ಯಾಂಕ್ ಯು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.